ಸೊ ಅದಕ್ಕೆ ಏನೇನು ಐಟಮ್ಸ್ ಬೇಕು, ಏನೇನು ಕೆಮಿಕಲ್ಸ್ ಬೇಕು, ಪ್ಲಸ್ ಟೂಲ್ಸ್ ಏನು ಬೇಕು ಅಂತ ನಾವು ಯುಟಿಲೈಸ್ ಮಾಡ್ತೀವಿ. ಫಸ್ಟ್ ನಾವು ಕೆಡಿಕಿಟ್ ಬೇಕು. ಕೆಡಿಕಿಟ್ಟು ನಾವು ಬೇಕಾಗುತ್ತೆ, ಯಾಕಂದರೆ ಇದರಲ್ಲಿ ನಾವು ಎಲ್ಲ ಐಟಮ್ಸ್ ಇಡೋಕ್ಕೆ ಏನೊಂದು ಥಿಂಗ್ಸ್ಗಳು ಇರಬೇಕು, ಅದಕ್ಕೆ ಕ್ಯಾರಿ ಮಾಡೋಕ್ಕೆ, ಟೇಬಲ್ಸ್ ಕ್ಲೀನ್ ಮಾಡೋಕ್ಕೆ ಅಂತ ಸಹಾಯ ಮಾಡ್ತೀವಿ. ಸೊ ಫಸ್ಟ್ ಥಿಂಗ್ಸ್ ಒಂದು ಕೆಡಿಕಿಟ್. ಅದಾದಮೇಲೆ ಸ್ಪಾಂಜ್ ಬೇಕು, ಏನು ವಾಟ್ರಿಂಗ್ ಏರಿಯಾ ಸ್ಕ್ವೀಜ್ ಮಾಡೋಕ್ಕೆ ಸ್ಪಾಂಜ್ ಬೇಕು. ನೆಕ್ಸ್ಟು ಟೇಬಲ್ ಸ್ಕ್ವೀಜರ್ ಬೇಕು. ಟೇಬಲ್ ಸ್ಕ್ವೀಜರ್ ಅಂದರೆ ಏನಾದರೂ ಎಣ್ಣೆ ಸಾಂಬಾರು ಏನಾದರೂ ಬಿದ್ದಿದ್ರೆ ಕೂಡ ನಾವು ಅದು ಏನಾದರೂ ಅನ್ವಾಂಟೆಡ್ ಥಿಂಗ್ಸ್ ಇದ್ದರೆ ತೆಗಿಬೋದು. ನೆಕ್ಸ್ಟ್ ನಾವು ಕ್ಲಾತ್ ಬೇಕು. ಫೈನಲಾಗಿ ನಾವು ಟಚಪ್ ಮಾಡೋಕ್ಕೆ ವಿತ್ ಕೆಮಿಕಲ್ಸಲ್ಲಿ ಕ್ಲೀನ್ ಮಾಡೋಕ್ಕಂತ ಗ್ರೀನ್ ಕಲರ್ ಕ್ಲಾತ್. ಆಗಲೇ ನಾನು ನಿಮಗೆ ಹೇಳ್ತಾರೆ ಅದೇ. ನೆಕ್ಸ್ಟು ಫಸ್ಟ್ ಪ್ರಯಾರಿಟಿ ನಾವು ಗ್ಲೌಸು ಯೂಸ್ ಮಾಡ್ತೀವಿ, ಪ್ಲಸ್ ಮಾಸ್ಕ್ ಯೂಸ್ ಮಾಡ್ತೀವಿ ಕಂಪಲ್ಸರಿ. ಅದು ಕ್ಲೀನಿಂಗ್ ಮಾಡೋ ಸ್ಥಳದಲ್ಲಿ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಇನ್ನೊಬ್ರಿಗೆ ಗಲೀಜಾಗಿ ಅಸಹ್ಯ ಕಾಣಬಾರ್ದು ಅಂತ ಬಿಟ್ಟು ಯೂಸ್ ಮಾಡ್ತೀವಿ. ನೆಕ್ಸ್ಟು ಕೆಮಿಕಲ್ಸು ನಾವು ಯುಟಿಲೈಸ್ ಮಾಡ್ತೀವಿ. ಆಲ್ಕ್ಲೀನ್ ಕೆಮಿಕಲ್ಸು ಆ್ಯಸ್ ಯೂಶಲಿ ನಾನು ಶವರನ್ ಕೆಮಿಕಲ್ ಯೂಸ್ ಮಾಡ್ತಾಯಿದ್ದೀನಿ. ಐಷನ್ ಇರುತ್ತೆ 1 ಲೀಟ್ರಿಗೆ, ಇದು 750 ml ಇರೋದಕ್ಕೆ ನಾವು 20 ml ಕೂಡ ಯೂಸ್ ಮಾಡ್ಬೋದು, 15 ml ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ನಾವು ಟೇಬಲ್ ಎಲ್ಲ ಸರ್ಫೇಸ್ಗೆ ನಾವು ಡಿಸ್ಇನ್ಫೆಕ್ಟೆಡ್ ಮಾಡ್ತೀವಿ. ಸೊ ಫಸ್ಟ್ ಬನ್ನಿ ಏನು ಮಾಡಬೇಕಂದ್ರೆ, ಫಸ್ಟ್ ನಾವೆಲ್ಲ ಕೆಮಿಕಲ್ ನೀಟಾಗಿ ಜೋಡಿಸ್ಬೇಕು. ಸೊ ಅದಕ್ಕೆ ಮುಂಚೆ ನಾವು ನಿಮಗೆ ಇದು ಖಾಲಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಲಾಕ್ ಕವರ್ ಹಾಕ್ಕೊಂಡು ಏನು ಮಾಡಬೇಕು, ಇದಕ್ಕೆ ಸಾಂಬಾರು ಏನಾದರೂ ಎಲ್ಲ ಇದ್ದರೆ ಅದು ಇಲ್ಲಿ ಕವರಲ್ಲಿ ಇರುತ್ತೆ, ಗಲೀಜು ಕಾಣಲ್ಲ, ಇನ್ನೊರಿಗೆ ತೋರ್ಸೋಕ್ಕೆ ಕೂಡ ಗೊತ್ತಾಗಲ್ಲ. ಸೊ ಅದರಿಂದ ನಾವು ಈ ಟೈಮಿಗೆ ಯೂಸ್ ಮಾಡ್ತೀವಿ. ಸೊ ಕ್ಲೋಸ್ ಆಯಿತು. ನೆಕ್ಸ್ಟು ಶೂಲ್ ಆಯಿತು. ಸೊ ಇದು ಪ್ರಾಪರಾಗಿ ನಾವು ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಗ್ಲೌಸ್ ಹಾಕಬೇಕು. ಗ್ಲೌಸ್ ಹಾಕೋ ಮುಂಚೆ ಮಾಸ್ಕ್ ಹಾಕಬೇಕು. ಸೊ ಮಾಸ್ಕ್ ಆಲ್ರೆಡಿ ನಾನು ಹಾಕೋದಿಲ್ಲ. ಸೊ ನಾನು ಇನ್ನೊಂದು ಏನಾದರೂ ಟೇಬಲ್ ಕ್ಲೀನ್ ಮಾಡ್ತೀನಿ. ಟೇಬಲ್ ಕ್ಲೀನ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು. ಸೊ ನಾನು ಏನು ಮಾಡಬೇಕು, ಫಸ್ಟು ನಾರ್ಮಲಾಗಿ ಹೇಳಿದ್ರೆ, ಸೊ ಫಸ್ಟು ನಾವು ಯಾವುದು ಅಂದರೆ ಟೇಬಲ್ ಪೊಸಿಷನಲ್ಲಿ ಇರಬೇಕು. ಟೇಬಲ್ ಪೊಸಿಷನಲ್ಲಿದ್ದರೆ ಇದು ಎಲ್ಲ ನೀಟಾಗಿ ಟೇಬಲಲ್ಲಿ ಹೀಗೆ ನೀಟಾಗಿ ಹಾಕಬೇಕು. ನಾರ್ಮಲಾಗಿ ಈಗ ಹಾಕಿದ್ರೆ ಟೇಬಲಲ್ಲಿ ಹಾಕಾದ್ಮೇಲೆ ನೆಕ್ಸ್ಟು ಇದು ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ಟೇಬಲ್ ಸ್ಪೇಸ್ ಮಾಡ್ತಾ ನೀರು ಇರುತ್ತೆ. ಸೊ ನೀರು ಇರುವಾಗ ಏನು ಮಾಡ್ತಾರೆ, ನೀರು ನೀಟಾಗಿ ಎಳ್ಕೊಂಡು ನೀಟಾಗಿ ಪ್ರಾಪರಾಗಿ ನೀರು ಜೊತೆ ನೀಟಾಗಿ ಇದು ಮಾಡ್ತೀವಿ. ವಾಟರ್ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ನಾವು ಏನು ಮಾಡಬೇಕು, ಕ್ಲಾತ್ ತೊಗೋಬೇಕು. ಕ್ಲಾತ್ ತೊಗೊಂಡು ನಾವು ನೆಕ್ಸ್ಟು ಇವಾಗ ಜನ ಯಾವ ಎಲ್ಲ ಕೂತಿದ್ರೆ ನಾವೇನು ಮಾಡಬೇಕು, ಅದನ್ನು ಡೈರೆಕ್ಟಾಗಿ ನಾವು ಕ್ಲಾತಲ್ಲಿ ಸ್ಪ್ರೇ ಮಾಡಿ. ಜನ ಇಲ್ಲ ಅಂದರೆ ನಾವು ಕಾಲೇಜಲ್ಲಿ ಸ್ಪ್ರೇ ಮಾಡಿ ನೀಟಾಗಿ ಕ್ಲಾತಲ್ಲಿ ನೀಟಾಗಿ ಕ್ಲೀನ್ ಮಾಡಬೇಕು ನೀಟಾಗಿ. ಸೊ ಒಂದು ರೈಟ್ ಹೋಯ್ತು. ನೆಕ್ಸ್ಟು ಈ ಕಡೆ ಉಲ್ಟಾ ಮಾಡಬೇಕು. ಇನ್ನೊಂದು ರೌಂಡು ನೀಟಾಗಿ ಕ್ಲೋಸ್ ಪ್ರಾಪರಾಗಿ 4 ಕಾರ್ನರಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇಟ್ಬಿಟ್ಟು ಕ್ಲಾತ್ ನೀಟಾಗಿ ಫೋಲ್ಡ್ ಮಾಡಿ ನೆಕ್ಸ್ಟು ಕೆಮಿಕಲ್ ಹೋಗ್ತೀವಿ. ಇದೇ ಪ್ರೊಸೀಜರಿಗೆ ಕ್ಲೀನ್ ಮಾಡಿ. ಸೊ ಇದು ಮತ್ತೆ ನೆಕ್ಸ್ಟ್ ಫೋಲ್ಡ್ ಮಾಡಿ ನೀಟಾಗಿ ಮಾಡಿ ಕ್ಲೀನ್ ಮಾಡಿಕೊಂಡು ಥ್ಯಾಂಕ್ ಯು. ಹೌದು ಆಯ್ತು.